ಪೋಷಕರ ಸಭೆ ಮತ್ತು ಮಕ್ಕಳ ಪ್ರಗತಿ ಪತ್ರ ಪರಿಶೀಲನಾ ಕಾರ್ಯಕ್ರಮ. ಆನೇಕಲ್ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಳೆಯ ಆನೇಕಲ್ ಶಾಲೆಯ ಆವರಣದಲ್ಲಿ ಪೋಷಕರ ಸಭೆ ಮತ್ತು ಮಕ್ಕಳ ಪ್ರಗತಿ ಪತ್ರ ಪರಿಶೀಲನಾ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಳೆಯ ಆನೇಕಲ್ ಮತ್ತು ಐಕ್ಯ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಬಂದು ತಮ್ಮ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಕುರಿತು ಶಿಕ್ಷಕರ ಜೊತೆ ಪರಸ್ಪರ ಚರ್ಚಿಸಲಾಯಿತು ಮತ್ತು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಇಂತಹ ಪೋಷಕರ ಸಭೆ ಅತ್ಯಗತ್ಯ ಹಾಗೂ ಯಾವ ಖಾಸಗಿ ಶಾಲೆಗೂ ನಮ್ಮ ಸರ್ಕಾರಿ ಶಾಲೆ ಕಡಿಮೆ ಇಲ್ಲ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕ ವೃಂದದವರು, ಐಕ್ಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಹಳೆಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಪೋಷಕರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು. पूज्याय राघवेन्द्राय सत्यधर्मदचायता भजतां कल्पवृक्षाय ममतां कामधेनुवे. 24-25ನೇ ಸಾಲಿನ FA3 ರೂಪಣಾತ್ಮಕ ಮೌಲ್ಯಮಾಪನ ಈಗಾಗಲೇ ಮುಗಿದಿದೆ. ಅದರ ಪ್ರಗತಿ ಪತ್ರ ಮತ್ತು ಉತ್ತರ ಪತ್ರಿಕೆಗಳನ್ನು ತಮಗೆ ಕೊಟ್ಟು ತಮ್ಮ ಮಕ್ಕಳು ಯಾವ ಪ್ರಗತಿಯನ್ನು ಸಾಧಿಸಿದ್ದಾರೆ ಅಂಥೇಳಿ ನಮ್ಮ ಶಿಕ್ಷಕರು ನಿಮ್ಮ ಜೊತೆಗೆ ಸಹಕಾರ, ಸಹಾಯ ಹಾಗೆ ಅದನ್ನು ಅವಲೋಕನ ಮಾಡುವಂತಹ ಒಂದು ಈ ಪೋಷಕರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಾ. ಈ ಆಗಮನವನ್ನು ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯಾದಂಥ ಶ್ರೀಮತಿ ಅರುಣಾ ಮೇಡಮ್ ಅವರು ಎಲ್ಲರನ್ನ ಕುರಿತು ಎಲ್ಲ ಪೋಷಕ ವರ್ಗದವರನ್ನು, SDMC ಅವರನ್ನು, ವಿದ್ಯಾರ್ಥಿಯರನ್ನು ಸ್ವಾಗತಿಸಬೇಕು ಈ ಕಾರ್ಯಕ್ರಮಕ್ಕೆ ಅಂತೇಳಿ ಅವ್ರನ್ನ ಈ ಮೂಲಕ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ 3ನೇ ಸಭೆ, ಅದರಲ್ಲಿ SA1 ಒಂದು ಸಭೆ ಸೇರಿಸ್ಕೊಂಡ್ರೆ 4ನೇ ಸಭೆ, ಸರ್ಕಾರದಿಂದ ಆಯೋಜನೆ ಆಗಿರ್ತಕ್ಕಂಥ ಒಂದು ಸಭೆ, ಒಟ್ಟು 5ನೇ ಸಭೆಯನ್ನು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಪೋಷಕರ ಸಭೆಗೆ ತುಂಬ ಜನ ಪೋಷಕರು ಈ ದಿನ ಬಂದಿದ್ದೀರಾ, ತುಂಬ ಖುಷಿ ವಿಷಯ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಇದೇ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕರು ಬಹಳ ಅಚ್ಚುಕಟ್ಟಾಗಿ ಈ ದಿನ ಒಂದು ಪೋಷಕರ ಸಭೆಯನ್ನು ಆಯೋಜನೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಎಲ್ಲ ಶಿಕ್ಷಕರಿಂದ ಎಲ್ಲರೂ ಸೇರಿ ಮಾತಾಡಿದಾಗ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅನ್ಕೋತೀನಿ. ಈ ಒಂದು ಕಾರ್ಯಕ್ರಮದ ಎಲ್ಲ ಒಂದು ಸರ್ವತೋಮುಖ ಒಂದು ಇದನ್ನು ತೆಗೆದುಕೊಂಡು ಅವರು ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದೇ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕರು ಹಾಗೂ ರಾಜ್ಯ ಸರ್ಕಾರಿ ನೌಕರ ಸಂಘದ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು G. ನಾಗರಾಜ್ ಸರ್ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮದ ಎಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿ ಗಣ್ಯರು ಆಗಿರ್ತಕ್ಕಂಥ ಪ್ರವೀಣ್ ಸರ್, ಐಕ್ಯ ಸಂಸ್ಥೆಯ ಸಂಸ್ಥಾಪಕರು, ಐಕ್ಯ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರವೀಣ್ ಸರ್ ಈಗ ಈ ಶಾಲೆಯಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮದ ರೂವಾರಿಗಳು, ನಮಗೆ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅವರು ಕೂಡ ನಮ್ಮ ಜೊತೆ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ನಮ್ಮ ಶಾಲೆಯ ಪರವಾಗಿ ಕೋರುತ್ತಿದ್ದೇನೆ. ವಿದ್ಯಾರ್ಥಿ ಹಾಗೆ ಅವರು ಕೂಡ ಯಾವಾಗಲೂ ಕೂಡ ನಮ್ಮ ಶಾಲೆಯ ಪರವಾಗಿ ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತೊಡಗಿಸ್ಕೊಳ್ಳೋದ್ರಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಮಂಜುಳಾರವರು SDMC ಸದಸ್ಯರು, ಅವರು ಕೂಡ ಯಾವಾಗಲೂ ಕೂಡ ಅವರ ಮಕ್ಕಳ ಪ್ರಗತಿ ಆಗ್ಬೋದು, ಶಾಲೆಯ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾ ಇರ್ತಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಎಲ್ಲ ಶಿಕ್ಷಕ ವೃಂದದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಎಲ್ಲ ಶಿಕ್ಷಕ ವೃಂದದವ್ರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಬಹಳ ಮುಖ್ಯವಾಗಿ ಈ ದಿನ ಪೋಷಕ ವೃಂದದವರು ಬಹಳ ಖುಷಿಯಾಗಿ ಅವರ ಮಕ್ಕಳ ಪ್ರಗತಿಯನ್ನು ಪರಿಶೀಲನೆ ಮಾಡೋದಕ್ಕೆ, ಪ್ರಗತಿ ಪತ್ರವನ್ನು ವೀಕ್ಷಣೆ ಮಾಡೋದಕ್ಕೆ, ಉತ್ತರ ಪತ್ರಿಕೆಗಳ ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದೀರಾ. ನಿಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಅಡುಗೆ ಸಿಬ್ಬಂದಿ ವರ್ಗದವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಬಹಳ ಮುಖ್ಯವಾಗಿ ಮಕ್ಕಳು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು
ತುಂಬ ಖುಷಿಯಾಗಿ ನಿಮ್ಮ ಪೋಷಕರ ಜೊತೆಗೆ ನಿಮ್ಮ ಪ್ರಗತಿ ಪತ್ರವನ್ನು ನೋಡೋದಕ್ಕೆ, ನಿಮ್ಮ ಆನ್ಸರ್ ಶೀಟನ್ನು ನೋಡೋದಕ್ಕೆ ಭಾಳ ಚೆನ್ನಾಗಿ ಖುಷಿಯಾಗಿ ಬಂದಿದ್ದೀರಾ. ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಸ್ವಾಗತ ಭಾಷಣವನ್ನು ನೆರವೇರಿಸಲು ನಮಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಮುಖ್ಯ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಶಾಲೆಯಲ್ಲಿ ಪೋಷಕರ ಸಭೆಯನ್ನು ಆಯೋಜಿಸಬೇಕು ಅಂತೇಳ್ಬಿಟ್ಟು ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಐಕ್ಯ ಸಂಸ್ಥೆಯ ಪ್ರವೀಣ್ ಸರ್ ಅವರು, ಹಳೆ ವಿದ್ಯಾರ್ಥಿಗಳ ಸಂಘದ ಎಲ್ಲ ಸದಸ್ಯರು, ಕಿಟ್ಟಿ ಸರ್ ನಾವೆಲ್ಲ ಮಾತಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಪೋಷಕರು ಕೇಳಿಸ್ಕೊಬೇಕಿದ್ದು. ಮಕ್ಕಳು ಆಲಿಸಿ ಈ ಕಡೆ. ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ತಂದುಬಿಡ್ತಾ ಇದ್ದೀರಾ. ನಿಮ್ಮ ಮಕ್ಕಳು ನಮ್ಮ ಶಾಲೆಗೆ ಬಂದಾಗ ನಮ್ಮ ವಿದ್ಯಾರ್ಥಿಗಳಾಗ್ತಾರೆ. ನಿಮ್ಮ ಮನೆಯಲ್ಲಿದ್ದಾಗ ಅವರು ನಿಮ್ಮ ಮಕ್ಕಳಾಗಿರ್ತಾರೆ. ನಮ್ಮ ಶಾಲೆಗೆ ಬಂದಾಗ ನಮಗೆ ಮಕ್ಕಳು ಆಗಿರ್ತಾರೆ, ವಿದ್ಯಾರ್ಥಿಗಳು ಆಗಿರ್ತಾರೆ. ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಅದಕ್ಕೆ ಏನೆಲ್ಲ ಮಾಡಬೇಕು ನಾವೆಲ್ಲ ಟೀಚರ್ಸು ಮತ್ತು ಅಡುಗೆ ಸಿಬ್ಬಂದಿ, ಹಳೆ ವಿದ್ಯಾರ್ಥಿ ಸಂಘ ಎಲ್ಲರೂ ಸಹ ನಾವು ಜವಾಬ್ದಾರಿ ತಗೊಂಡು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ಒಂದು ಪೋಷಕರ ಸಭೆ ಮಾಡಬೇಕಂತಂದರೆ ಎಲ್ಲರ ಒಂದು ತೊಡಗಿಸಿಕೊಳ್ಳುವಿಕೆ ಇದರ ಪಾತ್ರ ಆಗಿದೆ. ಪೋಷಕರೇ, ನಾವು ನಿಮ್ಗೆ ಹೇಳಿದ್ವಿ 7:15ಕ್ಕೆ ಪೋಷಕರ ಸಭೆ ಮಾಡ್ತೀವಿ ಅಂತ. ಕಾರಣ ಇಷ್ಟೇ, ನೀವೆಲ್ಲ ಕೆಲಸಗಳಿಗೆ ಹೋಗ್ತೀರಾ, 8 ಗಂಟೆಗೆ 8:15 ಹೋಗ್ತೀರಾ. ಒಂದು ಅರ್ಧ ಗಂಟೆ ಬಂದು ನಮ್ಮ ಜೊತೆಯಲ್ಲಿ ನಿಮ್ಮ ಮಕ್ಕಳ ಪ್ರಗತಿ ಪತ್ರ ಪರಿಶೀಲನೆ ಮಾಡೋದಕ್ಕೆ, ನಿಮ್ಮ ಮಕ್ಕಳು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ, ಯಾವ ಸಬ್ಜೆಕ್ಟಲ್ಲಿ ಅವ್ರನ್ನ ಟೀಚರ್ಸ್ ಜೊತೆಯಲ್ಲಿ ಮಾತಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿ ಮುಂದಿನ ಒಂದು ಪರೀಕ್ಷೆಯಲ್ಲಿ ಆ ಮಗು ಆ ಒಂದು ಸಬ್ಜೆಕ್ಟಲ್ಲಿ ಹೆಚ್ಚಿನ ಅಂಕಗಳನ್ನ ಯಾವ ರೀತಿ ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ನಮ್ಮ ಶಿಕ್ಷಕರೊಂದಿಗೆ, ಮಕ್ಕಳೊಂದಿಗೆ, ಪೋಷಕರು ಚರ್ಚೆ ಮಾಡಿದಾಗ 3 ಪ್ರಮುಖರಲ್ಲಿ ಚರ್ಚೆ ಮಾಡಿದಾಗ ಒಂದು ಉತ್ತರ ಸಿಗುತ್ತೆ, ಯಾವ ರೀತಿ ಆ ಮಗುವನ್ನು ಪ್ರಿಪೇರ್ ಮಾಡಬೇಕು ಅಂತೇಳ್ಬಿಟ್ಟು. ಪೋಷಕರೇ, ನಮ್ಮ ಮಕ್ಕಳು ನಿಮಗೆ ಹೂವನ್ನು ಕೊಟ್ಟು ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿ ಅಲ್ಲಿ ಗೇಟ್ ಹತ್ರ ನಿಂತಿದ್ರು. ನೀವು 7:15ಕ್ಕೆ ಬರ್ತೀರಾ, ನಿಮ್ಮನ್ನು ಸ್ವಾಗತಿಸ್ತೀವಿ, 7:30ಕ್ಕೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ, 8 ಗಂಟೆಗೆ ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಆದರೆ ನೀವು ಬಂದಿದ್ದು ಲೇಟು. ಸರಿ, ಓಕೆ, ಆ ಲೇಟ್ ಆದರೂ ಇಷ್ಟು ಜನ ಬಂದ್ರಲ್ಲ, ಆ ಖುಷಿ. ನಾನು ನಿಮ್ಗೆ ಹೇಳೋದಿಷ್ಟೇ, ನಮ್ಮ ಮಕ್ಕಳು ಬೆಳಗ್ಗೆ ಶಾಲೆಗೆ ಬಂದಾಗ ನೀವು ಪ್ರೈವೇಟ್ ಶಾಲೆಗಳಿಗಾದರೆ ಯೂನಿಫಾರ್ಮ್ ಹಾಕ್ತೀರಾ, ಟೈ ಹಾಕ್ತೀರಾ, ಬೆಲ್ಟ್ ಹಾಕ್ತೀರಾ, ಶೂ ಹಾಕ್ತೀರಾ, ಸಾಕ್ಸ್ ಹಾಕ್ತೀರಾ, ನೀಟಾಗಿ ಮಕ್ಕಳಿಗೆ ತಲೆ ಬಾಚಿ ಬ್ಯಾಗಲ್ಲಿ ಲಂಚ್ ಬಾಕ್ಸ್ ಹಾಕಿ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನ ಕೊಟ್ಟು ಹೋಮ್ವರ್ಕು ಮಗು ಬರೆದಿಲ್ಲ ಅಂತಂದರೆ ನೀವೇ ಬರೆದು ಆ ಬ್ಯಾಗಲ್ಲಿಟ್ಟು ನೀವು ವ್ಯಾನ್ ಬಂದಾಗ ವ್ಯಾನ್ ಹತ್ತಿಸಿ ಟಾಟಾ ಮಾಡಿ ನೀವು ಮನೆಗಳಿಗೆ ಹೋಗ್ತೀರ. ಮತ್ತು ವ್ಯಾನ್ ಬಂದಾಗ ಕಾಯ್ಕೊಂಡಿದ್ದು ಮಗುನ ಇಳಿಸ್ಕೊಂಡು ಮನೆಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತೀರ. ಅದು ಖಾಸಗಿ ಶಾಲೆ ಹೋಗೋ ಮಕ್ಕಳನ್ನ. ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಬರ್ತಕ್ಕಂಥ ಮಕ್ಕಳಿಗೆ ನೀವು ಇದರಲ್ಲಿ 50% ಮಾಡಿದ್ರೆ ಸಾಕು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮಗು ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು, ಹೋಮ್ವರ್ಕನ್ನು ಮಾಡಿಕೊಂಡು ತಗೊಂಡು ಹೋಗ್ತಾ ಇದೆಯಾ, ಶಾಲೆಗೆ ಹೋಗ್ತಾ ಇದೆಯಾ ಅನ್ನೋದು ಗಮನಿಸ್ಬೇಕು. ಶಾಲೆಗೆ ಹೋದ್ಮೇಲೆ ಶಾಲೆಗೆ ಬರಬೇಕಾದ್ರೆ ನನ್ನ ಮಗು ಯೂನಿಫಾರ್ಮ್ ಹಾಕಿದೆಯಾ, ಸರ್ಕಾರಿ ಶಾಲೆ ಕೊಟ್ಟಂಥ ಯೂನಿಫಾರ್ಮ್ ಹಾಕಿದೆಯಾ, ಟೈ ಹಾಕಿದೆಯಾ, ಬೆಲ್ಟ್ ಹಾಕಿದೆಯಾ, ಶೂ ಹಾಕಿದೆಯಾ, ಸಾಕ್ಸ್ ಹಾಕಿದೆಯಾ, ಕಟ್ಟಿಂಗ್ ನೀಟಾಗಿ ಮಾಡಿಸಿದೀವ, ಅಥವಾ ಎಣ್ಣೆ ಹಾಕ್ಕೊಂಡು ತಲೆ ಬಾಚಿಕೊಂಡು ನನ್ನ ಮಗು ಇವತ್ತು ಕೆಲವು ಸಂದರ್ಭಗಳಲ್ಲಿ ಮನೆಗಳಲ್ಲಿ ತೊಂದರೆಗಳಿರ್ತವೆ, ದಿನಾ ಸ್ನಾನ ಮಾಡಿ ಅಂತ ಹೇಳೋದಿಲ್ಲ. ಆದರೆ ದಿನ ಬಿಟ್ಟು ದಿನ ಆದರೂ ಸ್ನಾನ ಮಾಡಿಸಿ ಮಗುನ ನೀವು ಕರ್ಕೊಂಬರೋದು ಬಿಡೋ, ನಮ್ಮ ಗೇಟ್ವರೆಗೂ ಬಿಡೋದು ಬೇಡ. ನೀವು ಮನೆಯಿಂದ ನೀಟಾಗಿ ಟಾಟಾ ಮಾಡಿ ಕಳಿಸಿದ್ರೆ ನಮ್ಮ ಮಕ್ಕಳು ಅವರಷ್ಟಿಗೆ ಅವರೇ ಶಾಲೆಗೆ ಬರ್ತಾರೆ. ಅಷ್ಟು ಮಾಡಿ ಕಳಿಸಿದ್ರೆ ನಾವು ನೀಟಾಗಿ ಪ್ರೇಯರ್ ಮಾಡಿ ಮಕ್ಕಳನ್ನ ಒಂದು ಉತ್ತೇಜನ ಮಾಡಿ ಪ್ರೇಯರ್ ಮಾಡಿ ನಂತರ ನಾವು ಕ್ಲಾಸ್ ರೂಮ್ ಕಳಿಸಿದಾಗ ನಮ್ಮಲ್ಲಿ ಸಬ್ಜೆಕ್ಟ್ ಟೀಚರ್ಸು ತುಂಬ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಅವ್ರ ಮುಖಾಂತರ ಬೋಧನೆ ತಗೊಂಡ್ರೆ ನಿಮ್ಮ ಮಕ್ಕಳು ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗುತ್ತೆ. ಈ ಒಂದು ಕಾರ್ಯಕ್ರಮ ನೀವು ಮಾಡಿದ್ರೆ ನಮಗೆ ನೀವು ಕೊಡ್ತಕ್ಕಂಥ ಬಳಿ ಅಷ್ಟೇ. ನಿಮ್ಮಿಂದ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಹೋಗ್ಲಿ, ಇಷ್ಟು ಮಾಡಿಲ್ಲ,
ಮಧ್ಯಾಹ್ನ ನೀವು ಲಂಚ್ ಬಾಕ್ಸಲ್ಲಿ ಟಿಫನ್ ಬಾಕ್ಸು ಹಾಕಿ ಕಳಿಸ್ತೀರಾ? ಯಾಕೆ? ನಮ್ಮಲ್ಲಿ ಬಿಸಿ ಊಟ ಕೊಡ್ತಾ ಇದ್ದಾರೆ. ಪೋಷಕರೇ ಗಮನಿಸಿ, ಬಿಸಿ ಊಟ ಕೊಡ್ತಾ ಇದ್ದಾರೆ. ಮೊಟ್ಟೆ ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ, ಚುಕ್ಕಿ ಕೊಡ್ತೀವಿ. ಕೆಲವ್ರ ಮಕ್ಕಳು ನಿಮ್ಮ ಮನೆಯಲ್ಲಾದರೆ ಮೊಟ್ಟೆ ತಿಂತಾರೆ, ನಮ್ಮ ಶಾಲೆಯಲ್ಲಾದರೆ ಮೊಟ್ಟೆ ತಿನ್ನಲ್ಲ. ಯಾಕೆ? ಇಲ್ಲಿ ಮೊಟ್ಟೆ ತಿಂದರೆ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ನಮಗೆ ಮಾತ್ರ ಬಂದು ಚರ್ಚೆ ಮಾಡಿ. ಇಲ್ಲಿ ಮೊಟ್ಟೆ ತಿಂದರೆ ನಮ್ಮ ಮಗುಗೆ ಈ ರೀತಿ ಆರೋಗ್ಯ ವೆರಿಫೇರ್ ಆಗುತ್ತೆ ಸರ್, ಅದಕ್ಕೆ ಮೊಟ್ಟೆ ತಿನ್ನಲ್ಲ ಅಂತ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವು ಅದಕ್ಕೆ ಪರಿಹಾರ ಕೊಡ್ತೀವಿ. ಹೋಗ್ಲಿ, ಇಲ್ಲಿನ ಊಟ ಬಿಸಿ ಊಟ ತುಂಬ ಅಚ್ಚುಕಟ್ಟಾದ ಊಟ ಬರುತ್ತೆ, ಬಿಸಿ ಬಿಸಿ ಆಗಿರುತ್ತೆ. ನಾವೆಲ್ಲ ಟೀಚರ್ಸ್ ಎಲ್ಲ ಇಲ್ಲಿನೇ ಏನು ಇಸ್ಕಾನಿಂದ ಬಂದಂಥ ಊಟವನ್ನೇ ನಾವೆಲ್ಲ ತಿಂತೀವಿ ಮಧ್ಯಾಹ್ನ. ನಿಮ್ಮ ಮಕ್ಕಳು ತಿನ್ನೋದಿಲ್ಲ, ಬಾಕ್ಸ್ ತಂದಿರ್ತಾರೆ. ಕೆಲವು ಮಕ್ಕಳು ಇಸ್ಕಾನ್ ಊಟಕ್ಕೆ ತಿಂತಾರೆ, ಕೆಲವ್ರ ಮಕ್ಕಳು ಬಾಕ್ಸ್ ಊಟ ತಿಂತಾರೆ. ನಮಗೆ ಎಲ್ಲ ಒಂದೇ ಮಕ್ಕಳು, ಎಲ್ಲ ಒಂದೇ ರೀತಿಯಲ್ಲಿ ಸಮಾನತೆಯನ್ನು ನೋಡ್ತೀವಿ. ಆದರೆ ಕೆಲವರು ಬಾಕ್ಸ್ ತರೋದು, ಕೆಲವರು ಇಸ್ಕಾನ್ ಊಟ ಮಾಡೋದು. ಯಾಕೆ ಈ ಭೇದ ಭಾವ? ಯಾಕೆ ನೀವು ಬಾಕ್ಸ್ ಹಾಕಿ ಕಳಿಸ್ತಾ ಇದ್ದೀರಾ? ಇಲ್ಲಿ ಊಟ ಮಾಡಿದ್ರೆ ಏನಾದರೂ ತೊಂದರೆ ಆಗಂಗಿದ್ರೆ ಅದು ನಮ್ಮ ಹತ್ರ ಬಂದು ಕ್ಲಾಸ್ ಟೀಚರ್ಸ್ ಇರ್ತಾರೆ, ನಾವಿರ್ತೀವಿ, ಚರ್ಚೆ ಮಾಡಿ. ಹಳೆ ವಿದ್ಯಾರ್ಥಿಗಳಿರ್ತಾರೆ, ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕೊಡೋಣ ಅಲ್ವಾ? ಹೌದಾ ಇಲ್ವಾ? ಪೋಷಕರೇ ಹೇಳಿಬೇಕು. ನೀವು ಯಾಕೆ ಬಾಕ್ಸ್ ಕೊಟ್ಟು ಕಳಿಸ್ತೀರಾ? ನಾನು ಮಕ್ಕಳಿಗೆ ಹೇಳಿದೆ, ಬಾಕ್ಸ್ ತರಬೇಡ್ರಪ್ಪ ನಾಳೆಯಿಂದ ಅಂತೇಳ್ಬಿಟ್ಟು. ಒಂದಿಬ್ಬರು ಮಕ್ಕಳು ಹೇಳಿದ್ರು, ನಮ್ಗೆ ಇಲ್ಲಿನ ಊಟ ಮಾಡಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿದ್ರು. ಅಂಥ ಮಕ್ಕಳು ನಾವು ಆಸ್ಪತ್ರೆಯಿಂದ ಡಾಕ್ಟ್ರನ್ನ ಕರೆಸಿ ಇಲ್ಲೇ ಚೆಕ್ ಮಾಡಿಸಿ ಯಾಕೆ ಕಾರಣಕ್ಕೆ ಹೊಟ್ಟೆ ನೋವು ಬರ್ತಾ ಇದೆ, ಇಲ್ಲಿನ ಊಟ ಮಾಡೋದ್ರಿಂದ ಹೊಟ್ಟೆ ನೋವು ಬರ್ತಾ ಇದೀವ ಅಥವಾ ಬೇರೆ ಕಾರಣಗಳಿಗೋಸ್ಕರ ಹೊಟ್ಟೆ ನೋವು ಬರ್ತಾ ಇದೆಯಾ ಅಂತ ನಾವು ಚೆಕ್ ಮಾಡಿಸಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೂ ನಾವು ಸಿದ್ಧರಿದ್ದೀವಿ. ಆದರೆ ನಮ್ಮೊಟ್ಟಿಗೆ ನೀವು ನಿಂತ್ಕೊಂಡ್ರೆ ನಿಮ್ಮ ಮಕ್ಕಳನ್ನು ನೋಡಿ, ನೀವು ಮಕ್ಕಳಲ್ಲಿ ಎಲ್ಲ ಜ್ಞಾನ ಇರುತ್ತೆ, ಅದಕ್ಕೆ ಖಾಲಿ ಕೊಡ ಅಲ್ಲ, ತುಂಬಿದ ಕೊಡಲನ್ನೇ. ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡಬೇಕು, ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ನಿಮ್ಮ ಮಗುನ ನಮ್ಮ ಅದೊಂದು ಕಲ್ಲಾಗಿರುತ್ತೆ, ಆ ಕಲ್ಲನ್ನು ನಮಗೆ ಕೊಡ್ತೀರಾ. ನಮಗೆ ಅಂದರೆ ನಮ್ಮ ಟೀಚರ್ಸ್ ಕೊಟ್ಟಾಗ ಆ ಟೀಚರ್ಸು ಒಡೆದು ಅಂದರೆ ಉಳಿಪೆಟ್ಟೆ ಬಿಟ್ಟಾಗ ಮಾತ್ರ ಅದೊಂದು ಶಿಲೆ ಆಗಿ ಗರ್ಭಗುಡಿನಲ್ಲಿ ಇದ್ದಾಗ ಮಾತ್ರ ಎಲ್ಲರೂ ಹೋಗಿ ಪೂಜೆ ಮಾಡ್ತೀರಾ. ಆ ಪೂಜೆ ನಮ್ಮ ಮಕ್ಕಳು ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಂದ್ರೆ ಅವರೆಲ್ಲ ಒಳ್ಳೆ ವಿದ್ಯಾ ಬುದ್ಧಿ ಮತ್ತು ಮಾನವೀಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಈ ಒಂದು ಶಾಲೆಯಿಂದ ಹೊರಗಡೆ ಹೋದಾಗ ಪೇರೆಂಟ್ಸು ಮತ್ತು ಸಮಾಜಕ್ಕೆ ಆ ಊರಿಗೆ ಮರ್ಯಾದೆ ತರ್ತಾರೆ. ನೋಡಿ, ನಮ್ಮ ಶಾಲೆ ಇಂಥ ದಾನಿಗಳಿಂದ 2 ರೂಮ್ ಸುಸಜ್ಜಿತವಾದ 2 ಕೊಠಡಿಗಳು ನಿರ್ಮಾಣವಾಯಿತು. ನಮ್ಮಲ್ಲಿ PM ಶ್ರೀ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ರೈಸಿಂಗ್ ಫಂಡ್ಸ್ ಅಂತ ಹೇಳ್ಬಿಟ್ಟು ಆ ಒಂದು ಸ್ಕೀಮ್ಗೆ ನಮ್ಮ ಶಾಲೆ ಆಯ್ಕೆ ಆಗಿದೆ. ನಮ್ಮ ಶಾಲೆಗೆ ಇನ್ನು ಮುಂದೆ ಅನೇಕ ಗ್ರ್ಯಾಂಟ್ಸ್ಗಳು ಬರ್ತವೆ, ತೊಂದರೆ ಏನೂ ಇರೋದಿಲ್ಲ. ಆ ಅದರಡಿನಲ್ಲಿ ಉಚಿತವಾಗಿ ನಮ್ಮಲ್ಲಿ ರಾಹುಲ್ ಮತ್ತು ರವೀಂದ್ರನಾಥ ನಿಂತ್ಕೊಳ್ಳಿ. ರಾಹುಲ್ ಮತ್ತು ರವೀಂದ್ರನಾಥ ಈ ಇಬ್ಬರು ವಿದ್ಯಾರ್ಥಿಗಳು ಮತ್ತು ನಾನು ಚೆಕ್ಕನ್ ಬರಬೇಕು. ನಾವು ಫ್ಲೈಟಲ್ಲಿ ವಿಮಾನ ನಾವು ಹತ್ತಲೇ ಇಲ್ಲ. ಈ ವಯಸ್ಸಿಗೆ ಈ ವಿದ್ಯಾರ್ಥಿ ಡೆಲ್ಲಿಗೆ ವಿಮಾನದಲ್ಲಿ ಓಡ್ ಬಂದಿದ್ದಾರೆ ಅಂತಂದರೆ ಅದೆಲ್ಲ ನಮ್ಮ ಶಾಲೆಗೆ ಹಳೆ ವಿದ್ಯಾರ್ಥಿಗಳು, ಐಕ್ಯತಾ ಸಂಸ್ಥೆಯವರು, ನಮ್ಮ ಶಿಕ್ಷಕರು ಪರಿಶ್ರಮದಿಂದ ಮಾತ್ರ ನಮ್ಮ ವಿದ್ಯಾರ್ಥಿಗಳು ನಾವೆಲ್ಲ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಾಲೆ ಗುರುಸ್ಕೊಳ್ಳೋದಕ್ಕೆ ಕಾರಣ ಆಯಿತು. ಇಲ್ಲ ಅಂತಂದರೆ ಈ ಒಂದು ಏಜಲ್ಲಿ ಇಂಥ ವಿದ್ಯಾರ್ಥಿಗಳು ರಾಷ್ಟ್ರಪತಿ ಭವನಕ್ಕೆ ಹೋಗಿ ರಾಷ್ಟ್ರಪತಿಗಳಿಗೆ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರಪತಿಗಳಿಗೆ ರಾಖಿ ಕಟ್ಟೋದರ ಮೂಲಕ ರಾಷ್ಟ್ರಪತಿಗಳು ಈ ವಿದ್ಯಾರ್ಥಿಗಳಿಗೆ ರಾಖಿ ಕಟ್ಟೋದರ ಮೂಲಕ ನಾವು ನಮ್ಮ ಶಾಲೆಯ ಒಂದು ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನ ಮಂತ್ರಿ ಮತ್ತು ರಾಷ್ಟ್ರಪತಿ ಭವನದಲ್ಲಿ ಎತ್ತಿ ಹಿಡಿದಿದ್ದೀವಿ. ಅಂದರೆ ನಿಮಗೆಲ್ಲ ಒಂದು ಬಳುವಳಿಯದು. ಅದಕ್ಕೋಸ್ಕರ ಈ ವಿದ್ಯಾರ್ಥಿಗಳಿಗೆ, ನಮ್ಮ ಶಾಲೆಗೆ, ನಮ್ಮ ಐಕ್ಯತಾ ಟ್ರಸ್ಟ್ನ ಇಂತಹ ದಾನಿಗಳಿಗೆ ಜೋರಾದ ಚಪ್ಪಾಳೆ ಒಂದು ಕೊಡ್ಬೋದಲ್ವಾ? ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ನೀವು ಮಾರ್ಕ್ಸ್ ಕಾರ್ಡು ನೋಡಬೇಕಾಗಿದೆ. ಆದರೂ ಕೆಲವೊಂದು ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹಂಚ್ಕೊಂಡಿದ್ದೀನಿ. ಇನ್ನು ಮೇಲೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಶಿಸ್ತಿನಿಂದ ಕಳಿಸಿ. ನಾವು ಪ್ರೇಯರ್ ಮುಗಿದ ಮೇಲೆ ಶೂ ಯಾರು ಹಾಕಲಿಲ್ಲ, ಯಾರು ಟೈ ಹಾಕಲಿಲ್ಲ, ಬೆಲ್ಟ್ ಹಾಕಲಿಲ್ಲ, ಸಾಕ್ಸ್ ಹಾಕಲಿಲ್ಲ ಅಂತ ಚೆಕ್ ಮಾಡಿ ವಾಪಸ್ ಕಳಿಸೋದಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಡಿ. ಶಾಲೆಗೆ ಬರ್ತಿದ್ದಂಗೆ ಇವೆಲ್ಲ ಸಮವಸ್ತ್ರದೊಂದಿಗೆ ನೀಟಾಗಿ ಮಕ್ಕಳು ಬಂದರೆ, ಶಿಸ್ತಿದ್ರೆ ಶಿಕ್ಷಣ ಆಟೋಮೆಟಿಕ್ಕಾಗಿ
ಬರುತ್ತೆ. ಯಾವಾಗ ಶಿಸ್ತಿಲ್ಲಲ್ಲ ನಮ್ಮ ಶಿಕ್ಷಣ ಅವ್ಯವಸ್ಥೆ ಆಗುತ್ತೆ. ಶಿಸ್ತು, ಆರೋಗ್ಯ ಇವ್ಯಾವ ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಮೈಗೂಡಿಸ್ಕೊಬೇಕು. ಅದಕ್ಕೆ ನಾವೆಲ್ಲರೂ ನಾವು ಪೋಷಕರು ಮತ್ತು ಟೀಚರ್ಸು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಮ್ಮ ಮಗು ಗರ್ಭಗುಡಿಯಲ್ಲಿರಬೇಕಾ ಯೋಚನೆ ಮಾಡಿ, ಇಲ್ಲ ಮೆಟ್ಲಾಗಬೇಕಾ ಯೋಚನೆ ಮಾಡಿ, ಇಲ್ಲ ಕಾಂಪೌಂಡ್ ಗೋಡೆ ಆಗಬೇಕಾ ಯೋಚನೆ ಮಾಡಿ. ಈ ಮೂರೂ ಕಲ್ಲೇ, ಮೆಟ್ಲು ಕಲ್ಲೇ, ಕಾಂಪೌಂಡ್ ಗೋಡೆನೂ ಕಲ್ಲೇ, ಗರ್ಭಗುಡಿನಲ್ಲಿ ಇರ್ತಕ್ಕಂಥ ಮೂರ್ತಿನೂ ಕಲ್ಲೇ. ಆ ಮೂರ್ತಿಗಳಲ್ಲಿ ನಿಮ್ಮ ಮಗು ಗರ್ಭಗುಡಿಯಲ್ಲಿ ಇರಬೇಕು ಅಂತ ನಮ್ಮೆಲ್ಲ ಆಸೆ. ಆ ಆಸೆ ನೀವು ಇಷ್ಟಪಟ್ಟರೆ, ನಮ್ಮ ಜೊತೆ ಕೈ ಜೋಡಿಸ್ರೆ ನಿಮ್ಮ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸ ನಮ್ಮ ಹಳೆ ಮಾಧ್ಯಮಿಕ ಶಾಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಒಂದು ಸಣ್ಣ ಕತೆ ಹೇಳ್ತೀನಿ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ. ಒಂದು ಪೋಸ್ಟ್ ಮ್ಯಾನ್ ಇರ್ತಾರೆ. ಪೋಸ್ಟ್ ಮ್ಯಾನ್ ಅಂದರೆ ಗೊತ್ತಿದೆ ನಿಮಗೆ, ಅಂಚೆ ಕಚೇರಿನಲ್ಲಿ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾ ಇರ್ತಾರೆ. ಆತನಿಗೆ ಇಬ್ಬರು ಮಕ್ಕಳಿರ್ತಾರೆ, ಗಂಡು ಮಕ್ಕಳು. ಆ ಮಕ್ಕಳನ್ನ ಇಬ್ಬರನ್ನು ಚೆನ್ನಾಗಿ ಓದಿಸಿ ಫಾರಿನ್ಗೆ ಜಾಬ್ಗೋಸ್ಕರ ಕಳಿಸಿರ್ತಾರೆ. ಅವ್ರಿಗೆ ನಿವೃತ್ತಿ ಅಂಚಿನಲ್ಲಿ ಇರ್ತಾನೆ, ಇನ್ನೊಂದು ತಿಂಗಳಲ್ಲಿ ನಿವೃತ್ತಿ ಆಗ್ತಾನೆ, ರಿಟೈರ್ಮೆಂಟ್ ಆಗ್ತಾನೆ. ಫೋನ್ ಮಾಡಿ ಹೇಳ್ತಾರೆ ಆ ತಂದೆ ಆದನು, ಅಪ್ಪ ನಾನು ನಿವೃತ್ತಿ ಆಗ್ತಾ ಇದ್ದೀನಿ, ಒಂದು ತಿಂಗಳು ಮುಂಚೆನೇ ಬಂದು ನನ್ನೆಲ್ಲ ಇಲ್ಲಿ ಯೋಗಕ್ಷೇಮ ನೋಡ್ಕೊಳ್ಳಿ ಅಂತೇಳ್ಬಿಟ್ಟು ಫೋನ್ ಮಾಡಿ ಹೇಳ್ತಾರೆ. ಆಯ್ತಪ್ಪ ನಾವು ಬರ್ತೀವಿ ಅಂತೇಳ್ಬಿಟ್ಟು ಅವರಿಬ್ಬರು ಮಕ್ಕಳು, ಫಾರಿನಲ್ಲಿ ಇರ್ತಕ್ಕಂಥ ಮಕ್ಕಳು ಬರ್ತಾರೆ. ಬಂದಮೇಲೆ ಅಪ್ಪ ಹೇಳ್ತಾನೆ, ನಾನು ನಿವೃತ್ತಿ ಆದಮೇಲೆ ಎಲ್ಲಿರಬೇಕು ಅಂತೇಳ್ಬಿಟ್ಟು ಕೇಳ್ತಾರೆ. ನಿನಗೆ ಎಲ್ಲಿಷ್ಟನೋ ಅಲ್ಲಿ ನಾವು ಇರ್ಸೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾರೆ. ಆಯಿತು ಅಂತೇಳ್ಬಿಟ್ಟು ಚರ್ಚೆ ಆಗುತ್ತೆ. ಆಮೇಲೆ ಆ ಪೋಸ್ಟ್ ಮಾಸ್ಟ್ರು ಹೇಳ್ತಾರೆ, ನನ್ನೆಲ್ಲಾದರೂ ಟೂರ್ ಕರ್ಕೊಂಡು ಹೋಗಿ ಅಂತೇಳ್ಬಿಟ್ಟು ಹೇಳ್ತಾರೆ. ಸರಿ, ಎಲ್ಲಿ ಕರ್ಕೊಂಡು ಹೋಗೋಣ ಅಂತ ಈ ಮಕ್ಕಳು ಯೋಚನೆ ಮಾಡಿ, ಅವರು ಪೋಸ್ಟ್ ಮ್ಯಾನ್ ಅಂದರೆ ಒಂದು ಊರಿಂದ ಮತ್ತೊಂದು ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಗೊತ್ತೇ ಇದೆ ಎಲ್ರಿಗೂ. ಆತ ಏನು ಹೇಳ್ತಾನೆ, ನಾವು ಹುಟ್ಟಿದ ಊರು ಉಡುಪಿ ಹತ್ರ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿ ಹತ್ರ ನೀನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಸರಿ, ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇವರು ಅಲ್ಲಿ ಹುಟ್ಟಿದ ವಾತಾವರಣ ಎಲ್ಲ ನೋಡ್ತಾರೆ. ಅವರು ನೆಟ್ಟಿರ್ತಕ್ಕಂಥ ಗಿಡಗಳು ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದಿರುತ್ತೆ. ಅವ್ರ ವಾಸವಾಗಿರ್ತಕ್ಕಂಥ ಮನೆ ಹೆಂಚಿನ ಮನೆ ಆಗಿರುತ್ತೆ. ಆ ಮನೆ ಮೋಲ್ಡ್ ಮನೆ ಆಗಿ ಪರಿವರ್ತನೆ ಆಗಿರುತ್ತೆ. ಇದೆಲ್ಲ ನೋಡಿ ಪೋಸ್ಟ್ ಮಾಸ್ಟರ್ಗೆ ಖುಷಿ ಆಗುತ್ತೆ. ಖುಷಿ ಆದಮೇಲೆ ಒಬ್ಬ ವಾಚ್ಮೆನ್ ಬರ್ತಾನೆ, ಕೀ ಕೊಡ್ತಾರೆ ಆ ಮನೆ ತೆಗಿಯೋದಕ್ಕೆ. ಆ ಮನೆ ಕೀ ಓಪನ್ ಮಾಡ್ತಾರೆ. ಭಾಳ ಸುಂದರವಾಗಿ ಮನೆ ನಿರ್ಮಾಣ ಆಗಿರುತ್ತೆ. ನೋಡ್ತಾರೆ ಇದನ್ನೆಲ್ಲ, ಅಪ್ಪ ನಾವು ಈ ಮನೆಯಲ್ಲಿ ಹುಟ್ಟು ಬೆಳೆದು ಇಲ್ಲಿ ಆಟ ಆಡಿರ್ತಕ್ಕಂಥ ಸ್ಥಳ, ಇದು ನಿನಗೆ ಖುಷಿ ಆಗುತ್ತೆ ಅಂತೇಳ್ಬಿಟ್ಟು ನಾವಿಲ್ಲಿ ಕರ್ಕೊಂಬಂದಿದ್ದೀವಿ. ಮತ್ತು ನಿನ್ನ ನಿವೃತ್ತಿ ಜೀವನ ಇಲ್ಲೇ ಕಳೀತೀರ ನೀವು, ಈ ಮನೆ ನಾವು ತೊಗೊಂಡಿದ್ದೀವಿ, ಇದೆಲ್ಲ ನಿನಗೇನೆ ನಾವು ಕೊಡ್ತಕ್ಕಂಥ ಬಳುವಳಿ ಅಂತ ಹೇಳ್ತಾರೆ. ಅಂದರೆ ಆ ಪೇರೆಂಟ್ಸ್ಗೆ ಖುಷಿ ಆಗುತ್ತೆ, ನನ್ನ ಮಕ್ಕಳಿಗೆ ನಾನು ಒಳ್ಳೆ ಸಂಸ್ಕಾರ, ಸಂಸ್ಕೃತಿ, ಮಾನವೀಯ ಮೌಲ್ಯಗಳನ್ನು ಕಲಿಸಿದ್ದಕ್ಕೋಸ್ಕರ ನನ್ನ ಮಕ್ಕಳು ಬಂದು ನನಗೆ ಒಂದು ನೆಲೆ ಮಾಡಿಕೊಟ್ರು ನಿವೃತ್ತಿ ಸಂದರ್ಭದಲ್ಲಿ ಅಂತೇಳ್ಬಿಟ್ಟು ಆನಂದ ಬಾಷ್ಪ ಆ ಪೇರೆಂಟ್ಸ್ಗೆ ಬರುತ್ತೆ. ಅಂಥ ಮಕ್ಕಳನ್ನ ನಾವು ಸಮಾಜಕ್ಕೆ ಕೊಡಬೇಕು ಅಂತ ನಮ್ಮ ಆಸೆ. ಹಾಗಾಗಿ ನೀವೆಲ್ಲ ನಮಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತ, ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ. ಅಮ್ಮ ಅಪ್ಪ ಅಂದರೆ ಇಷ್ಟ ಆಗಲ್ಲ, ಮಮ್ಮಿ ಡ್ಯಾಡಿ ಅಂದರೆ ಇಷ್ಟ ಅವ್ರಿಗೆ. ಹಾಗಾಗಿ ಇಂಗ್ಲೀಷ್ ಮೀಡಿಯಮ್ಮು ನಮ್ಮ ಶಾಲೆಯಲ್ಲಿ ಇರೋದ್ರಿಂದ ನೀವು ಧೈರ್ಯವಾಗಿ ನಿಮ್ಮ ಮಕ್ಕಳನ್ನು, ನಿಮ್ಮ ಅಕ್ಕಪಕ್ಕದ ಮಕ್ಕಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಾಖಲಾತಿ ಮಾಡಿಸಿ ನಮ್ಮ ಶಾಲೆಗೆ ನೋಡಿ. ಇಂಗ್ಲೀಷಲ್ಲಿ 2ನೇ ಕ್ಲಾಸ್ ಮಗು, 1ನೇ ಕ್ಲಾಸ್ ಮಗು ಅವರೇ ಮಾಡಿರ್ತಕ್ಕಂಥ ಒಂದು ಪ್ರಯೋಗವನ್ನು ಹಲವಾರು ಪ್ರಯೋಗಗಳು ಮಾಡಿದರು. ಡಿಪ್ಲಿಗ್ರೇಷನ್ ಮಾಡಿದರು, ಒಂದು ಯೂನಿವರ್ಸಿಟಿನೇ ರಚನೆ ಮಾಡಿದರು. ಇವೆಲ್ಲ ನಳಂದ ಯೂನಿವರ್ಸಿಟಿ ಇವೆಲ್ಲ ಮಾಡಿದ್ದಾರೆ. ಮಕ್ಕಳ ಕ್ರಿಯೇಟಿವಿಟಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಯಾವುದು ಕೊಟ್ಟಿಲ್ಲ ನಿಮ್ಮ ಮಕ್ಕಳಿಗೆ. ಶೈಕ್ಷಣಿಕ ಪ್ರವಾಸ ಹೋಗಿದ್ವಿ. ಶೈಕ್ಷಣಿಕ ಪ್ರವಾಸದಲ್ಲಿ ಐತಿಹಾಸಿಕ ಸ್ಥಳಗಳ ಭೇಟಿ ಮಾಡಿಸಿದ್ವಿ, ಗೈಡ್ ಕೊಟ್ಟು ಅವ್ರಿಗೆ ಮಾರ್ಗದರ್ಶನ ಮಾಡಿಸಿದ್ವಿ. ನಿಮ್ಮ ಮಕ್ಕಳು ನಮಗೆ ಕೊಟ್ಟಿದ್ದು ಬಸ್ ಫೇರ್ ಅಷ್ಟೇ. 44 ಜನ ವಿದ್ಯಾರ್ಥಿಗಳು 2,88,000 ಬಸ್ ಫೇರ್ ಅಷ್ಟೇ. ನಿಮ್ಮ ಮಕ್ಕಳು ನಾವು ಬ್ರಷ್ಷು, ಶಾಂಪು, ಪೇಸ್ಟು ಮತ್ತು ಊಟ ತಿಂಡಿ ಎಲ್ಲವನ್ನು ಕೊಟ್ಟು ನಾವು ಟೂರನ್ನು ಮಾಡಿಕೊಂಡು ಯೋಗಕ್ಷೇಮದಿಂದ ಯಾರಿಗೂ ಏನೂ ತೊಂದರೆ ಆಗದ ರೀತಿಯಲ್ಲಿ ಕರ್ಕೊಂಬಂದು ಬಿಟ್ವಾ ಇಲ್ವಾ ಹೇಳಿ? ಪೇರೆಂಟ್ಸ್ ಹೇಳಬೇಕು. ಇನ್ನು ನಂಬಿಕೆ ನಮ್ಮ ಮೇಲೆ ಇಡಿ. ಆ ನಂಬಿಕೆ ನಿಮ್ಗೆ ಹುಸಿ ಆಗೋದಿಲ್ಲ. ನಿಮ್ಮ ಮಕ್ಕಳ ಸಂಪೂರ್ಣವಾದ ಸರ್ವತೋಮುಖ ಅಭಿವೃದ್ಧಿ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಪೋಷಕರ ಸಭೆಯಲ್ಲಿ ಇನ್ನೂ
ಈಗ ವಿಡಿಯೋ ಪ್ಲೇ ಆಗುತ್ತೆ. ನಿಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ, ಅವರೇ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟನ್ನು ನೋಡಿ, ಟೂರ್ದು ಫೋಟೋಗಳಿದೆ, ಅವ್ರದ್ದೇ ಫೋಟೋಸು ನೋಡಿ, ಮುಂದಿನ ನಾವುದೇನೇ ಕಾರ್ಯಕ್ರಮ ಆದರೂ ನಿಮ್ಮಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನಿಮ್ಮಿಂದ ₹1 ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಸಮಯ. ನಿಮ್ಮ ಸಮಯ ಅಷ್ಟೇ, ನಾವು ನಿಮ್ಮ ಟೈಮ್ ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆಂದರೆ ನಿಮ್ಮ ಮಗು ಪರಿಪೂರ್ಣ ವ್ಯಕ್ತಿ ಆಗಬೇಕಾದ್ರೆ ನಾವು ಸೇರಿದಾಗ ಮಾತ್ರ ಒಂದು ಕೆಲಸ ಆಗುತ್ತೆ ಅಂತ ಭಾವಿಸ್ತಾ, ದಯವಿಟ್ಟು ನಾವು ಸ್ವಲ್ಪ ವ್ಯಾಪಾರದವರು, ನಾವೇನು ಮಾಡ್ತೀರಿ, ನಮ್ಮ ಮಕ್ಕಳನ್ನ ತಂದು ವ್ಯಾಪಾರದಾಗ ಕಳಿಸ್ಬಿಡ್ತೀರಿ. ದುಡ್ಡು ಕಾಸೆಲ್ಲ ಸ್ವಲ್ಪ ನೋಡ್ತಾರೆ. ನಾವೇನು ಮಾಡ್ತೀರಿ, ಪ್ಯಾರೆಂಟ್ಸ್ನ ಮಕ್ಕಳು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ನಾವು ಮಕ್ಕಳ ಜೊತೆ ಹೋಗೋ ಇವತ್ತು ಸಿಗರೇಟ್ ತಗೊಬರೋಗೋ ಕಳ್ಸ್ಬಿಡ್ತೀರಿ. ನಾವು ನೋಡ್ಕೊಳಲ್ಲ. ಮಕ್ಕಳು ನಮಗೆ ಗೊತ್ತಾಗ್ತೀರಾ, ಒಂದು ಪಾಂಪರಕ್ಕಾಗಲಿ, ಒಂದು ಹನ್ಸಾಗಲಿ, ಸಿಗರೇಟ್ ಆಗಲಿ ಯೂಸ್ ಮಾಡ್ತಾರೆ. ದಯವಿಟ್ಟು ಬ್ಯಾಗ್ ಚೆಕ್ ಮಾಡಿರಿ, ದಯವಿಟ್ಟು ಬ್ಯಾಗ್ ಚೆಕ್ ಮಾಡ್ಕೊಳ್ರಿ ಪ್ಯಾರೆಂಟ್ಸು. ಇನ್ನೊಂದು ದುಡ್ಡು ಕೊಡಬೇಡ್ರಿ ಮಕ್ಕಳು. ಏನಪ್ಪ ಹಿಂಗೆ ಹೇಳ್ಕೊಡ್ತಾರೆ ಅಂತ ಮಾತ್ರ ಹೇಳ್ಬೇಡ್ರಿ. ಏನೇನೋ ಬೇಕಂದರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಕೊಡಿಸ್ರಿ. ತುಂಬ ಅಧ್ವಾನ ಆತವ್ರೆ. ಚಂದಾಪುರಲ್ಲಿ ನಾವು ವ್ಯಾಪಾರಕ್ಕೆ ಹೋದಾಗ ದಯವಿಟ್ಟು ನೋಡ್ಬಾರ್ದು, ಚಿಕ್ಕ ಮಕ್ಕಳು ನಮ್ಮ ಕಣ್ಣಾಗ ನೀರು ಬಂದಿದ್ದು. ಯಾರೋ ಏನೋ ಕೊಡಿಸ್ರು ಅಂದ್ಬಿಟ್ಟು ಆ ಮಗುನ ಒಂದು ತುಂಬ 7 ವರ್ಷ ಒಂದು ಮಗು, ಆಮೇಲೆ ಒಂದು 8 ವರ್ಷ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ನಮಗೆ ಗೊತ್ತಿಲ್ಲ. ನಾನು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಶನಿವಾರ. ನೆಕ್ಸ್ಟು 1 ಅವರ್ಗೆ ಕಾಲ್ ಮಾಡಿದ್ರು, ಇಲ್ಲ ಮಗು ಇಲ್ಲಿಲ್ಲ, ಅಲ್ಲೆಲ್ಲ ಓಡಾಡ್ತೈತೆ ಅಂದರೆ ನನಗೆ ಅಲ್ಲಿ ಭಯ ಆಯಿತು. ನಾನು ವ್ಯಾಪಾರಕ್ಕೆ ಮಾಡೋಕ್ಕತ್ತ ಇಲ್ಲ. ನಾವು ಇಷ್ಟಂತ ಬಂಡವಾಳ ಹಾಕಿತ್ತೀರಿ, ನಾವು ಅಲ್ಲಿ ಗಮನನೇ ಕೊಡೋಕ್ಕತ್ತ ಇಲ್ಲ ನನ್ನ ಕೈಯಾಗ. ಏನಾದರೂ ನನ್ನ ಮಕ್ಕಳು, ನಾನು ಇವಾಗ ನಾನು ಜಸ್ಟ್ ಬಿಟ್ಬಿಟ್ಟು ಹೋದ ವಾರ ಆಗಿದ್ದು ಘಟನೆ ಇದು. ಬಿಟ್ಬಿಟ್ಟು ಹೋಗಿದ್ದೀನಿ, ಏನಪ್ಪ ಇದು ಅನ್ನಿಸ್ತು. ಆಮೇಲೆ ನಮ್ಮಮ್ಮ ಇನ್ನೊಂದು ½ ಅನ್ ಅವರ್ ಫೋನ್ ಮಾಡಿ, ಇಲ್ಲ ಮಕ್ಕಳು ಎಲ್ಲೂ ಇಲ್ಲ, ಸ್ಕೂಲಾಗ ಅವ್ರೆ. ಯಾಕಂದರೆ ನಾವು ಈ ಸ್ಕೂಲ್ ಬಿಟ್ಟ ಮೇಲೆ ಟೀಚರ್ಗಳೇ ತಂದೆ ತಾಯಿಗಳಾತಾರೆ. ಏಕೆಂದರೆ ಇವಾಗ ನೀವು ಕಾಸು ಕೊಡ್ತೀರಾ ತಿಂಡಿ ತೊಗೊಳ್ಳಿ ಅಂತ, ಆದರೆ ಅವರು ತಿಂಡಿ ತಿನ್ನಲ್ಲ. ಸ್ಟಿಂಗು, ತಿರ್ಗಾ ಪಾನ್ಪರಾಕು, ಮಾರಿದ್ರೆ ಬೀಡಿಗಳು ಕುಡಿತಾರೆ. ನೀವು ನೋಡಿಲ್ಲ ಅಷ್ಟೇ, ನಾವು ಸಾನೆ ನೋಡಿದ್ದೀರಿ. ಆದರೆ ಇದರಲ್ಲಿ ತಿಳ್ಕೊಳ್ಳೋಂಥ ಹುಡುಗರವ್ರೆ, ಆದರೆ ಕಿರಿಕ್ ಮಾಡೋ ಹುಡುಗರು ಅವರೇ ಇದರಲ್ಲಿ. ಆದ್ರೂ ಪೇರೆಂಟ್ಸು ಜಾಸ್ತಿ ಅವ್ರಿಗೇನೋ ಕೊಡಿಸ್ಬೇಕು ಅಂದರೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಕೈಯಿಂದ ಕಳಿಸಿ, ಕಾಸುಗಳು ಮಾತ್ರ ಕೊಡಬೇಡ್ರಿ. ಕೊಟ್ಟಷ್ಟು ಅವ್ರು ಕೆಡ್ತಾರೆ. ಏನಪ್ಪ ಅಂದರೆ ಈಗ ವಿಚಾರ, ಡೈಲಿ ಎಲ್ಲ ಮಕ್ಕಳು ಕೂಡ ರೆಡಿಯಾಗಿ ನೀಟಾಗಿ ಎಲ್ಲ ಬರ್ತಾ ಇದ್ದಾರೆ. ಯಾಕಂದರೆ ನಾನು ಡೈಲಿ ಕೂಡ ನೋಡ್ತಾನೆ ಇರ್ತೀನಿ. ಬಟ್ ಬಂದಾಗಿ ನಾವು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಮಕ್ಕಳ ಡ್ರೆಸ್ಸು ಯಾರಾದರೂ ನೋಡಿದ್ದೀರಾ? ಯಾಕೆ ಅಂತ ಕೇಳಿದ್ರೆ ಧೂಳು, ಡಸ್ಟು. ಯಾಗ ನೋಡಿ ಮಕ್ಕಳನ್ನ ಒಂದು ದಿನ ಹಾಕಿದ ಬಟ್ಟೆ ಮತ್ತೆ ಮಾರನೇ ದಿನ ಹಾಕೋಕ್ಕಾಗ್ತಾ ಇಲ್ಲ. ಇದು ಒಪ್ಕೊಳ್ತೀರಾ? ಅಟ್ಲೀಸ್ಟ್ ಒಂದು ಚಾಪೆ, ಒಂದು ಚಿಕ್ಕದು ಮಕ್ಕಳು ಕೂತ್ಕೊಳ್ಳೋದಕ್ಕಾಗಿ. ಯಾಕಂದರೆ ಡೈಲಿ ಬಟ್ಟೆ ಹೋಗ್ಕೊಂಡಿರೋಂಥ ಪೋಷಕರು ಯಾರೂ ಇಲ್ಲ ನನ್ನ ತಿಳಿದ ಮಟ್ಟಿಗೆ. ಬಟ್ ನಾವು ಅದರಲ್ಲೂ ಕೂಡ ಒಬ್ಬರು. ಯಾಕಂದ್ರೆ ನಾವು ಹೋಗ್ಲಿಕ್ಕಾಗಲ್ಲ, ಅದನ್ನು ನಾವೇ ಅನ್ನೋದು ನಾವು ಹೇಳೋಕ್ಕಾಗಲ್ಲ. ನನಗೆ ಗೊತ್ತಿರೋಂಗೆ ಮಕ್ಕಳು ನಮ್ಮ ಹತ್ರ ಮುದ್ದಾಗಿ ಬೆಳೆದ್ಬಿಟ್ಟಿದ್ದಾರೆ ತುಂಬ. ನೀವು ಒಂದೇಟು ಹಾಕಿದ್ರೇ ಆ ಮಕ್ಕಳು ಕಲಿಯೋದು. ನನಗೆ ಗೊತ್ತಿರೋಂಗೆ ಟೀಚರ್ಸ್ ಎಲ್ಲ ಹೊಡೆಯಲ್ಲ. ನಾನು ನೋಡಿದ್ದೀನಿ ತುಂಬ. ನಾನೇ ಹೇಳ್ತೀನಿ, ಭಯ ಇರಲಿ ಅಂತ. ನೀವು ಒಂದೇಟು ಹಾಕಿ ಮೇಡಮ್, ಪರವಾಗಿಲ್ಲ. ನಾವು ಅಂದರೆ ಕೆಲವು ಸಲ ಇನ್ಸಿಡೆಂಟ್ ಆಗೋಗುತ್ತೆ, ಕೈ ಮುರಿದೋಯ್ತು, ತುಂಬ ಊದೋಯ್ತು, ಈ ಥರ ಎಲ್ಲ ಆಗಿದೆ. ಆದರೂ ಪರವಾಗಿಲ್ಲ. ನಾನು ಹೇಳ್ತೀನಿ, ನಮ್ಮ ಮಕ್ಕಳಿಗೆ ಒಂದೇಟು ಹಾಕಿ ನೀವು ಒಳ್ಳೆ ಬುದ್ಧಿ ಕಲಿಸಿ, ಅದರಲ್ಲೇನು ನಮಗೆ ತೊಂದರೆ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ 5ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಬರೋ ಮಕ್ಕಳು ನೀವು ನೀಟ್ನೆಸ್ಸಾಗಿ ಬರ್ತಾ ಇಲ್ಲ. ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಬಟ್ಟೆಗಳು ತುಂಬ ಗಲೀಜಾಗಿರುತ್ತೆ. ಇಲ್ಲಿ ಸಾಧ್ಯವಾದರೆ ಸರ್ಕಾರದ ಕಡೆಯಿಂದ ಬರೋದು ಏನೋ ಇದ್ದರೆ ಅದನ್ನು ಹಾಸಿಗೆಗಳನ್ನ ತಂದು ಕೊಡಲಿ. ಆಗೋಲ್ಲ ಅಂದರೆ ಎಲ್ಲ ಪೇರೆಂಟ್ಸು ಒಂದಷ್ಟು ಹಾಕ್ಬಿಟ್ಟೆ ಹಾಕೋಬೋದು, ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋಣ. ಅದು ನನ್ನ ಅಭಿಪ್ರಾಯ. KH ಆಲಮ್ಮ ನಮ್ಮ ಮಗಳು. ನಾನು ಸಣ್ಣ ಸಜೆಷನ್ ಅಷ್ಟೇ. ನಿಮಗೆ ಗೊತ್ತಿದೆ, ನೀವೆಲ್ಲ ಟೀಚರ್ಸ್, ಕರೆಕ್ಟ್ ಗೊತ್ತಿದೆ. ನನಗೆ ಈ ಮಕ್ಕಳ ಬಗ್ಗೆ ಸ್ವಲ್ಪ ಓದಿದ್ದೀನಿ, ಸ್ವಲ್ಪ ಗೊತ್ತಿದೆ. ಹೆಚ್ಚಿಗೆ ಮಾತಾಡಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಓದ್ತಾ ಇರ್ತೀನಿ. ಲೇಖನಗಳನ್ನು ಮನುಷ್ಯತ್ರ ತಜ್ಞರು ಓದಿರ್ತಕ್ಕಂಥದ್ದು ಆ ಬೇಸಿಕ್ ಮೇಲೆ ಹೇಳ್ತಿದ್ದೀನಿ. ನಾನು ಹೈಯರ್ ಎಜುಕೇಷನ್ ಮಾಡಿಲ್ಲ. ಆ ಮಕ್ಕಳಿಗೆ ಈಗೇನು ನೀವು ಹಾಲು ಕೊಡ್ತಾ ಇದ್ದೀರಲ್ಲ, ದಯವಿಟ್ಟು 6 ವರ್ಷದ ಒಳಗಿನ ಮಕ್ಕಳಿಗೆ ಹಾಲು ಕೊಡಿ. 6 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಹಾಲು ಕೊಡೋದನ್ನು ದಯವಿಟ್ಟು ನಿಲ್ಲಿಸಿ. ನಿಮಗೆ ಕೇಳುವ ಹಕ್ಕು ಇದೆಯಲ್ವೋ ಗೊತ್ತಿಲ್ಲ.
ನೀವೆಲ್ಲ ನಾವು ಬೇಕಾದ್ರೆ ಒಂದು ಲೆಟರ್ ರೈಟಿಂಗ್ ಮಾಡ್ಕೊಂಡು ಬರ್ತೀನಿ, ಎಲ್ಲ ಪೇರೆಂಟ್ಸ್ ಕಡೆ ಸೈನ್ ಮಾಡಿಸ್ಕೊಂಡು ನಿಮ್ಮದು ಒಂದು ಸೈನ್ ಹಾಕಿ ನಿಮ್ಮ ಸರ್ಕಾರಕ್ಕೆ ಮನವಿ ಮಾಡಿ ದಯವಿಟ್ಟು ಹಾಲನ್ನು ನಿಲ್ಲಿಸಿ ಕೊಡಬೇಡಿ 6 ವರ್ಷದ ಮಕ್ಕಳಿಗೆ. ಅದರಿಂದ ಏನೇನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು KMF ಡೈರಿಯ ಮಿಲ್ಕ್ ಏಜೆಂಟ್ 20 ವರ್ಷ ಹಾಲಿನ ವ್ಯಾಪಾರ ಮಾಡಿದ್ದೀನಿ. ಏನೋ ಸಮಸ್ಯೆ ಈ ಕಡೆ ಬಂದಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಿಲ್ಕ್ ಪ್ರಾಡಕ್ಟ್ 6 ಇಯರ್ ಅಬೋ ಮಕ್ಕಳಿಗೆ ದಯವಿಟ್ಟು ಕೊಡಬೇಡಿ. ಅದರ ದುಷ್ಪರಿಣಾಮ ನನಗೆ ಚೆನ್ನಾಗಿ ಗೊತ್ತಿದೆ. ಒಂದನೇದು. ಎರಡನೇದು, ನೀವು ಮಕ್ಕಳಿಗೆ ಯೋಗಾಸನ ಧ್ಯಾನ ಎಷ್ಟು ನಿಮಿಷ ಹೇಳ್ಕೊಡ್ತಾ ಇದ್ದೀರೋ ನನಗೆ ಕರೆಕ್ಟ್ ಗೊತ್ತಿಲ್ಲ. ಅದನ್ನು ಇನ್ನೂ 10 ನಿಮಿಷ, ಇನ್ನೂ 20 ನಿಮಿಷ ಜಾಸ್ತಿ ಮಾಡಿ. ಯೋಗಾಸನ ಧ್ಯಾನದಲ್ಲಿ ಅದರಲ್ಲಿ ಇನ್ನೂ ವಿಶೇಷವಾಗಿ ಪ್ರೇಯರ್ ಅನ್ನುವಂಥದ್ದು ಏನಿದೆಯಲ್ಲ ಅದನ್ನು ಇನ್ನೂ 10 ನಿಮಿಷ ಜಾಸ್ತಿ ಮಾಡಿ. ಆ ಮಕ್ಕಳಿಗೆ ಏಕಾಗ್ರತೆ ಮತ್ತು ಧ್ಯಾನ ಹೆಚ್ಚಾಗಲಿ, ಓದಿನ ಕಡೆ ಹೆಚ್ಚು ಆಸಕ್ತಿ ಬರ್ತದೆ. ಬ್ರೈನ್ ವೀಕ್ ಇದ್ದರೆ ಕೆಲವು ಮಕ್ಕಳಿಗೆ ಇರ್ತದೆ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಮಕ್ಕಳು ತಾಯಿಯ ಗರ್ಭಿಣಿ ಹೊಟ್ಟೆಯಲ್ಲಿರುವಾಗಲೇ ವೀಕ್ ಇರ್ತದೆ. ಅಂಥ ಮಕ್ಕಳು ಸ್ವಲ್ಪ ಸ್ಟ್ರೆಂತ್ ಆಗಬೇಕಂದ್ರೆ ಆ ಧ್ಯಾನನ ಇನ್ನೂ 20 ನಿಮಿಷ ಹೆಚ್ಚಿಗೆ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಬ್ರೈನ್ ಶಾರ್ಪ್ ಆದಷ್ಟು ಆ ಮಕ್ಕಳು ಆರೋಗ್ಯವಂತರಾಗ್ತಾರೆ, ಓದಿನ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಒಂದು, ನೀವು ಹಾಲನ್ನು ಸ್ಟಾಪ್ ಮಾಡಿಸಿ ಈ ಕುಂಬಳಕಾಯಿ ಜ್ಯೂಸ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿ. ಒಂದನೇದು ನೀವು ಮಾಡಿ, ಎರಡನೇದು ಪೇರೆಂಟ್ ಪರವಾಗಿ ನಾವು ಒಂದು ಲೆಟರ್ ರೈಟಿಂಗ್ ಮಾಡ್ಕೊಂಬಂದು ಕೊಡ್ತೀನಿ, ಅದನ್ನು ಸರ್ಕಾರಕ್ಕೆ ಮನವಿ ಮಾಡೋಣ. ಅವ್ರು ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಕೊಡದೇ ಇದ್ದರೆ ಅದನ್ನು ಹೆಂಗೆ ಹೋರಾಟ ಮಾಡ್ಬೇಕು ಅಂತ ನಮಗೂ ಗೊತ್ತಿದೆ. ಆದಷ್ಟು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಕುಂಬಳಕಾಯಿ ಜ್ಯೂಸು ಕೊಡ್ತಕ್ಕಂಥದ್ದು, ಡ್ರೈ ಫ್ರೂಟ್ಸ್ ಕೊಡ್ತಕ್ಕಂಥದ್ದು, ಸರ್ಕಾರದಿಂದ ಕೊಡ್ತಕ್ಕಂಥ ಒಂದು ಯೋಜನೆ ಜಾರಿಗೆ ಬರುವಂಥ ಪ್ರಯತ್ನ ಮಾಡೋಣ. ಕನಿಷ್ಠ ತಿಂಗಳದಾಗ 15 ದಿನಕ್ಕೆ ಒಂದು ಸಲ ಆದರೂ ಕೊಳ್ಳಿ. ಮಿಕ್ಕಿದ ದಿನ ನಾವು ತಿನ್ಸೋಣ, 15 ದಿನಕ್ಕೆ ಒಂದು ಸಲ ಆದರೂ ಕೊಳ್ಳಿ. ಈ ಹಾಲು ಕೊಡುವ ಬದಲು ಈ ಹಾಲಿಗೆ ಇವ್ರು ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ದಾರೆ ಅಷ್ಟೇ ದುಡ್ಡು ಕೊಡಲಿ ಸಾಕು. ಅಷ್ಟೇ ದುಡ್ಡಿನಲ್ಲಿ ಒಂದು ಮಗಿಗೆ ಒಂದು 100 ಗ್ರಾಮ್ 200 ಗ್ರಾಮ್ ಡ್ರೈ ಫ್ರೂಟ್ಸ್ ಕೊಡ್ತಕ್ಕಂಥದ್ದು, ಸೀಡ್ಸ್ ಕೊಡ್ತಕ್ಕಂಥ ವ್ಯವಸ್ಥೆ ಬರಲಿ ಅಂತ ನನ್ನ ಅಭಿಪ್ರಾಯ ಮತ್ತು ಮನವಿ. ನೀಟಾಗಿ ಬರ್ತಾರೆ, ಅದು ಒಪ್ಕೊತೀರಿ. ಆದರೆ ಸಂಜೆ ಸ್ಕೂಲ್ ಬಿಟ್ಟಾಗ ಮಕ್ಕಳೆಲ್ಲ ಹೆಂಗಂದ್ರೆ ಹಂಗೆ ಓಡಾಡ್ತಾ ಇರ್ತಾರೆ. ಫೋನ್ ಕೈಗೆ ಎತ್ಕೊಂಡ್ರೆ ಸಾಕು ಸೈಲೆಂಟ್ ಆಗೋತಾರೆ. ಈಗ ಅಭಿಮನ್ಯುನ ಇದು ಮಾಡ್ತಾರಲ್ವ ಸರ್, ಆನೆನ ಆ ಥರ ಫೋನ್ ಒಂದಿದ್ರೆ ಕೈಯಲ್ಲಿ ಎಲ್ಲ ಮಕ್ಕಳು ಸೈಲೆಂಟಾಗಿ ಫೋನ್ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಗಪ್ ಚಿಪ್ ಆತಾರೆ. ಅದು ಈ 5ನೇ ಕ್ಲಾಸು 6, 7 ಈ ಮಕ್ಕಳು ಶಿಸ್ತಿಲ್ಲ. ಸ್ವಲ್ಪ ಅವ್ರನ್ನ ಶಿಸ್ತಲ್ಲಿಡಿ, ಯಾಕಂದರೆ 1, 2 ಅವ್ರನ್ನ ನೋಡಿ ಕಲಿತಾರೆ. ಆಮೇಲೆ ನಾವು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್. ಪೋಷಕರಿಗಿದು ಇಂಪಾರ್ಟೆಂಟು. ನೀವು ಕೆಲಸಕ್ಕೆ ಹೋದಾಗ ಅಥವಾ ನನ್ನ ಮಗು ಮನೆಗೆ ಬಂದುಬಿಡುತ್ತೆ ಬೇಗ, ಅಥವಾ ಬೇರೆ ನಮ್ಮ ತಂದೆನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಯಾರೋ ಅಥವಾ ಬರ್ತಾರೆ ಅಂತೇಳ್ಬಿಟ್ಟು ಕೀ ಇರುತ್ತಲ್ಲ, ಕೀನ ನೀವು ಬೀರು ಕೀನ ಅಥವಾ ಒಡವೆ ಇಟ್ಟಿರೋ ಕೀನ ಪಕ್ಕದ ಮನೆಯವ್ರು ಕೊಟ್ಟೋಗ್ತೀರಾ? ಕೊಟ್ಟೋಗಲ್ಲ. ಆದರೆ ಕೊಡ್ತೀರಾ? ಕೊಡಲ್ಲ. ಅದು ಭದ್ರವಾಗಿ ನಿಮ್ಮ ಹತ್ರನೇ ಇಟ್ಕೊಂತೀರ ಅಲ್ವಾ? ಆದರೆ ನಮ್ಮ ಮಕ್ಕಳನ್ನ ಪಕ್ಕದ ಮನೆಗೆ ಬಿಟ್ಟೋಗ್ತೀರಾ, ಅಜ್ಜಿ ಮನೆಗೆ ಬಿಟ್ಟೋಗ್ತೀರಾ, ಅಂಕಲ್ ಮನೆಗೆ ಬಿಟ್ಟೋಗ್ತೀರಾ, ಆಂಟಿ ಮನೆಗೆ ಬಿಟ್ಟೋಗ್ತೀರಾ. ಅದಕ್ಕೆ ಬೆಲೆ ಇಲ್ಲ, ನಿಮ್ಮ ಒಡವೆಗೆ ಬೆಲೆ ಇದೆ. ನಿಮಗೆ ಒಡವೆ ಮೇಲೆ ಬೆಲೆ ಜಾಸ್ತಿ, ನಮ್ಮ ಮಕ್ಕಳ ಮೇಲೆ ಬೆಲೆ ಕಡಿಮೆ. ನಾವು ಎಲ್ಲರೂ ದುಡಿತಾ ಇರೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ನಾವೆಲ್ಲ ದುಡಿತಾ ಇರೋದು ಯಾರಿಗೋಸ್ಕರ? ನಾವೆಲ್ಲ ದುಡಿತಾ ಇರೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಹಾಗಾಗಿ ಮಕ್ಕಳೇ ನಮಗೆ ಒಡವೆ. ಆ ಒಡವೆಯನ್ನು ಜೋಪಾನವಾಗಿ ನೋಡ್ಕೊಬೇಕಂದ್ರೆ ನಿಮ್ಮದು ನಮ್ಮದು ಜವಾಬ್ದಾರಿ ಇದೆ. ಧನ್ಯವಾದಗಳು. ಶಿಕ್ಷಕರು, ಭರ್ತಿ ಮುಖ್ಯ ಶಿಕ್ಷಕರು ನಾಗರಾಜ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ತುಂಬ ಸಂತೋಷವಾದ ವಿಷಯ ಏನಂದರೆ, ಯಾವ ಸರ್ತಿನೂ ನಾನು ಈ ಶಾಲೆಗೆ ಬಂದು 17 ವರ್ಷ ಆಯಿತು, ಇಷ್ಟು ಜನ ಪೇರೆಂಟ್ಸ್ ಬಂದಿರಲಿಲ್ಲ. ಈ ಸರ್ತಿ ಮಾತ್ರ ತುಂಬ ಪೇರೆಂಟ್ಸ್ ಬಂದಿದ್ದೀರಿ. ತುಂಬ ಶಿಸ್ತುವಾಗಿ ಚೆನ್ನಾಗಿ ನಡೆದಿದೆ. ಹಾಗೂ ಪೇರೆಂಟ್ಸ್ಗೂ, STMC ಅಧ್ಯಕ್ಷರಿಗೂ, CRP ಸರ್ಗೂ, ಐಕ್ಯ ಸಂಸ್ಥೆಯವರಿಗೂ, ನಮ್ಮ ಅತಿಥಿ ಶಿಕ್ಷಕರಿಗೂ ಮತ್ತು ಐಕ್ಯ ಟ್ರಸ್ಟಿನ ಶಿಕ್ಷಕರಿಗೂ, ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಅಡುಗೆವರೆಗೂ, ನಮ್ಮ ಶಾಲೆಯ ಪುಟಾಣಿ ಮಕ್ಕಳಿಗೂ ಎಲ್ಲರಿಗೂ ಒಂದೇ ಸರ್ತಿ ವಂದನಾರ್ಪಣೆಯನ್ನು ಹೇಳ್ತಾ ಇದ್ದೀವಿ. ನಮಸ್ತೆ. ಪೇರೆಂಟ್ಸ್ಗೀಗ ಒಂದು ಸಜೆಷನ್ನು, ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಿಮಗೆ ಗೇಮ್ಸ್ ಇದೆ, ಪೇರೆಂಟ್ಸ್ಗೆ ಇರಬೇಕು. ಎಲ್ಲ ಪೇರೆಂಟ್ಸೂ ಇಲ್ಲಿರಬೇಕು. ಡಸ್ಕ್ ಆ ಕಡೆ ಹಾಕ್ಸ್ತೀವಿ, ಇಲ್ಲಿ ಚಿಕ್ಕದಾದ 1-2 ಆಟ ಆಡಿಸ್ತೀವಿ, ಆಡಬೇಕಾಗತ್ತೆ. ಅದರಲ್ಲಿ ಗೆದ್ದಂಥ ಪೇರೆಂಟ್ಸ್ಗೆ ಪ್ರೈಸಸ್ ಇದೆ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳು.
ಶುಭೋದಯ. 2024-25ನೇ ಸಾಲಿನ ಪೋಷಕರ ಸಭೆಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಯ ಆನೇಕಲಲ್ಲಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ಬಡ್ತಿ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಜಿ ನಾಗರಾಜ್ ಸರ್ ಅವರು ಹಾಗೂ ಐಕ್ಯ ಸಂಸ್ಥೆಯ ಪ್ರವೀಣ್ ಸರ್ ಅವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿ ಈ ಪೋಷಕರ ಸಭೆಯನ್ನು ಆಯೋಜನೆ ಮಾಡಿದರು. ಈ ಪೋಷಕರ ಸಭೆಯ ಉದ್ದೇಶ ಮಕ್ಕಳ ಪ್ರಗತಿ ಪತ್ರಗಳನ್ನು ಪರಿಶೀಲನೆ ಮಾಡುವಂಥದ್ದು, ಉತ್ತರ ಪತ್ರಿಕೆಗಳನ್ನು ಪರಿಶೀಲನೆ ಮಾಡುವಂಥದ್ದು, ಈಗಾಗಲೇ ನಡೆದಂತಹ ರೂಪಣಾತ್ಮಕ ಮೌಲ್ಯಮಾಪನ FA3 ಏನಿದೆ ಅದರಲ್ಲಿ ಯಾವುದಾದ್ರೂ ಕುಂದುಕೊರತೆಗಳಿದ್ದರೆ ಮತ್ತು ಮಕ್ಕಳು ತುಂಬ ಹೈಪರ್ ಆಗಿ ಅಂದರೆ ವಿಶೇಷ ಮಕ್ಕಳನ್ನು ಗುರುತಿಸಿ ಅಂಥ ಮಕ್ಕಳನ್ನು ವಿಶೇಷವಾಗಿ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಆ ಮಕ್ಕಳನ್ನು ಪ್ರಗತಿಯ ಹೆಜ್ಜೆ ತರುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಪೋಷಕರು ಸಹ ಹಲವಾರು ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ ಮತ್ತು ಶಾಲೆಯ ಬಗ್ಗೆ ಮಾತಾಡಿದ್ದಾರೆ ಮತ್ತು ಶಾಲೆಯ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಮಕ್ಕಳ ಪ್ರಗತಿ ಉತ್ತಮವಾಗಿದೆ. ಈ ಶಾಲೆಯ ಉನ್ನತಿಗೆ ಸಹಕರಿಸಿದಂಥ ಎಲ್ಲ ಪೋಷಕ ವರ್ಗದವರಿಗೆ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, STMC ಸದಸ್ಯರು, ಅಧ್ಯಕ್ಷರುಗಳಿಗೆ ಹಾಗೂ ಐಕ್ಯ ಸಂಸ್ಥೆ ಎಲ್ಲ ಶಿಕ್ಷಕಿಯರಿಗೆ, ಮುಖ್ಯವಾಗಿ ನಮ್ಮ ಪ್ರವೀಣ್ ಸರ್ ಅವರಿಗೆ ಈ ಪೋಷಕರ ಸಭೆಯ ಯಶಸ್ವಿ ಸಿಗಲಿ ಅಂತೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಸರ್ಕಾರಿ ಶಾಲೆಯಲ್ಲಿ ಇಲ್ಲಿಗೆ ಬರುವಂತಹ ಎಲ್ಲ ಪೋಷಕರು ಬಹಳಷ್ಟು ಬಡ ಮಕ್ಕಳು, ಬಡ ಪೋಷಕರೇ ಹೆಚ್ಚಾಗಿ. ಅವರಿಗೆ ಈ ಶಿಕ್ಷಣದ ಅವೇರ್ನೆಸ್ ಬಗ್ಗೆ ತುಂಬ ಕಡಿಮೆ ಇದೆ. ಅವರಿಗೆ ಪೋಷಕರಿಗೆ ಈ ಸಭೆಯನ್ನು ಮಾಡಿದಾಗ ನಾವು ಶಾಲೆಗೆ ಯಾಕೆ ಹೋಗಬೇಕು ಮತ್ತು ಶಾಲೆಯಲ್ಲಿ ಸಿಗುವಂಥ ಸೌಲಭ್ಯಗಳೇನು ಇದರ ಬಗ್ಗೆ ಮಾಹಿತಿ ತುಂಬ ಕಡಿಮೆ. ಈ ಮಾಹಿತಿಯನ್ನು ನೀಡೋದ್ರ ಮೂಲಕ ಈ ಸಭೆ ಅತ್ಯಂತ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ನಮ್ಮ ಈ ಒಂದು ಸಭೆ ನಿಜವಾದಂತಹ ನಿದರ್ಶನ ಆಗುತ್ತೆ ಅಂತೇಳಿ ಈ ಮೂಲಕ ಆಶಿಸ್ತೀನಿ. ನಮ್ಮ ಪೋಷಕರ ಸಭೆಯ ಮೂಲಕ ಶಾಲೆಯಲ್ಲಿ ಸಿಗುವಂತಹ ಮೊಟ್ಟೆ, ಚಿಕ್ಕಿ ಇರ್ಬೋದು, ಅಕ್ಷರ ದಾಸೋಹ ಕಾರ್ಯಕ್ರಮ ಇರ್ಬೋದು ಅತ್ಯಂತ ಯಶಸ್ವಿಯಾಗೋದಕ್ಕೆ ಪೋಷಕರು ಸಹ ನೆರವಾಗಬೇಕು ಅಂತೇಳಿ ಈ ಮೂಲಕ ಈ ಪೋಷಕರ ಸಭೆ ಯಶಸ್ವಿಯಾಗೋದಕ್ಕೆ ಇದು ಮುಖ್ಯವಾದಂಥ ಕಾರಣ. ಇಲ್ಲ ಸರ್, ಇದು ಮೂರನೇ ಸಭೆಗೆ ಅತ್ಯಂತ ಹೆಚ್ಚು ಪೋಷಕರು ಆಗಮಿಸಿದ್ದಾರೆ. ಮೊದಲನೇ ಸಭೆಗೆ ಕಡಿಮೆ ಪೋಷಕರು ಬಂದಿದ್ದರು ಮತ್ತು ಎರಡನೇ ಸಭೆಗೆ ಇನ್ನೂ ಸ್ವಲ್ಪ ಹೆಚ್ಚು ಸಂಖ್ಯೆಯಲ್ಲಿ ಪೋಷಕರು ಭಾಗವಹಿಸಿದರು. ಹಾಗೆ ಮೂರನೇ ಸಭೆಗೆ ಅತ್ಯಂತ ಯಶಸ್ವಿ ಸಭೆ ಅಂತೇಳಿ ಕರಿಬೋದು. ಏಕೆಂದರೆ ಮಕ್ಕಳಲ್ಲಿ ಅವೇರ್ನೆಸ್ ಬಂದಿದೆ. ಆ ಅವೇರ್ನೆಸ್ಸಿಂದ ಮಕ್ಕಳಲ್ಲಿ ಕಲಿಕೆಯನ್ನು ಗುಣಾತ್ಮಕ ಶಿಕ್ಷಣ ಅಂತ ಏನು ಕರಿತೀವಿ ಅದು ಅವೇರ್ನೆಸ್ ಬರ್ತಾ ಇದೆ. ಈಗಾಗಲೇ ಖಾಸಗಿ ಶಾಲೆಯನ್ನು ಮೀರಿಸುವಷ್ಟು ನಮ್ಮಲ್ಲಿ ಶಿಕ್ಷಕರ ಕೊರತೆ ಇಲ್ಲ. ಶಿಕ್ಷಕರಲ್ಲಿರುವಂತಹ ಎಲ್ಲ ಸಂಪನ್ಮೂಲಗಳನ್ನು ಅತ್ಯಂತ ಯಶಸ್ವಿಯಾಗಿ ಬಳಸ್ಕೊಳ್ತಾ ಇದ್ದೀವಿ. ನಮ್ಮ ಮುಖ್ಯ ಶಿಕ್ಷಕರ ಆದಿಯಾಗಿ ಅತ್ಯಂತ ಶಿಸ್ತಿನ ಶಾಲೆ ಅಂತೇಳಿ ಇದಕ್ಕೆ ಹೆಸರುವಾಸಿ ಪಡ್ಕೊಂಡಿದೆ ನಮ್ಮ ಶಾಲೆ. ಇದು 1915ರಲ್ಲಿ ಅಂದರೆ 100 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ಶಾಲೆ ಅತ್ಯಂತ ಶತಮಾನೋತ್ಸವನ ಆಚರಣೆ ಮಾಡಿದಂತಹ ಶಾಲೆ. ಸುಸಜ್ಜಿತವಾದ ಸಭಾಂಗಣ ಇರ್ಬೋದು, ಸುಸಜ್ಜಿತವಾದಂಥ ಗ್ರಂಥಾಲಯ ಇರ್ಬೋದು, ಸುಸಜ್ಜಿತವಾದಂತಹ ಎಲ್ಲ ಪೀಠೋಪಕರಣಗಳಿರ್ಬೋದು. ಹಾಗೆ ಶಿಕ್ಷಕರ ಕೊರತೆ ಇಲ್ಲದೆ ನಮ್ಮ ಶಾಲೆ ಅತ್ಯುತ್ತಮ ಖಾಸಗಿ ಶಾಲೆಗಳ ಮೀರಿಸುವಷ್ಟು ನಮ್ಮ ಶಾಲೆ ಅತ್ಯಂತ ಯಶಸ್ವಿ ಶಾಲೆ ಅಂತೇಳಿ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಅದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘ ಏನಿದೆ ಅತ್ಯಂತ ಯಶಸ್ವಿಯಾಗಿ ತೊಡಗಿಸ್ಕೊಳ್ತಿದ್ದಾರೆ. ಅದಕ್ಕೂ ಅತ್ಯಂತ ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಗ್ತಾ ಇದೆ ಅವರಿಂದ. ಅವರು ಸಹ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಕ್ಕಳ ಪ್ರಗತಿಗೆ ಕಾರಣಕರ್ತರಾಗ್ತಿದ್ದಾರೆ. ಹಲವಾರು ಸಭೆಗಳನ್ನು ಮಾಡಿ ನಮ್ಮ ಶಿಕ್ಷಕರಿಗೆ ಪ್ರೇರಣೆ ನೀಡ್ತಿದ್ದಾರೆ. ಈ ಮೂಲಕ ನಮ್ಮ ಶಾಲೆ ಉನ್ನತ ಸ್ಥಿತಿಗೆ ತಲುಪೋದಕ್ಕೆ ಕಾರಣ ಆಗ್ತಿದೆ.